ಬ್ರೇಕ್ ನಂತರ ಮತ್ತೆ ಸ್ವಾಗತ. ರಾಯಚೂರಿನಲ್ಲೂ ಕೂಡ ಈಗ ಕಮರ್ಷಿಯಲ್ ಸಿಲಿಂಡರ್ನ ಕೊರತೆ ಕಾಡ್ತಾ ಇದೆ. ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ ಬಂದ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಟೇಷನ್ ರಸ್ತೆಯಲ್ಲಿರುವ ಕೃಷ್ಣಪ್ರಭಾ ಹೋಟೆಲ್ನಲ್ಲಿ ಗ್ಯಾಸ್ ಕೊರತೆಯಿಂದಾಗಿ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೋಟೆಲ್ ಬಂದ್ ಮಾಡಿದ ಮಾಲೀಕ, ನಮ್ಮ ಪಾಲಿಗೆ ಈ ಯುಗಾದಿ ಕಹಿಯಾಗಿದೆ ಅಂತ ಹೋಟೆಲ್ ಮಾಲೀಕ ಹೇಳಿದ್ದಾರೆ. ಯುದ್ಧ ಆರಂಭದಿಂದಲೂ ಕೂಡ ಸಿಲಿಂಡರ್ ಸಮಸ್ಯೆ ಶುರುವಾಗಿದೆ. ಹೋಟೆಲ್ ಬಂದ್ ಮಾಡಿದ್ದೀರಿ ಅಂತ ಮಾಲೀಕ ಸುಧೀರ್ ಪ್ರಭು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಯಚೂರಿನಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಹೀಗಾಗಿ ಹೋಟೆಲ್ಗಳು ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದ ಎಫೆಕ್ಟ್ ಯುಗಾದಿ ಹಬ್ಬಕ್ಕೂ ಕೂಡ ತಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಾವಿವತ್ತು ರಾಯಚೂರು ನಗರದ ಮಂತ್ರಾಲಯ ರಸ್ತೆಯಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು, ರಾಯಚೂರು ಮತ್ತು ಮಂತ್ರಾಲಯ ರಸ್ತೆ, ಸ್ಟೇಷನ್ ರಸ್ತೆ ಅಂತ ಮಧ್ಯದಲ್ಲಿ ಬರ್ತಕ್ಕಂಥ ಕೃಷ್ಣಪ್ರಭಾ ಹೋಟೆಲ್, ಈಗ ಈ ಹೋಟೆಲನ್ನು ಈಗ ಬಂದ್ ಮಾಡುವಂಥ ಸ್ಥಿತಿಗೆ ಹೋಟೆಲ್ ಮಾಲೀಕರು ಬಂದಿದ್ದಾರೆ. ಏನಂದರೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ನ ಕೊರತೆ ಆಗ್ತಾ ಇದೆ. ಹೀಗಾಗಿ ನಾವು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೇವೆ, ಸಹಕರಿಸಬೇಕು ಅನ್ನುವಂಥ ಬೋರ್ಡನ್ನು ಹೋಟೆಲ್ ಮಾಲೀಕರು ಈಗಾಗಲೇ ತಮ್ಮ ಹೋಟೆಲ್ಗೆ ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೀವಿ, ಎಲ್ಲಿವರೆಗೂ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗಲ್ಲ ಅಲ್ಲಿವರೆಗೂ ನಾವು ಹೋಟೆಲನ್ನು ಬಂದ್ ಮಾಡ್ತಾ ಇದ್ದೀವಿ, ಗ್ರಾಹಕರು ಸಹಕರಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕಳೆದ 20 ದಿನಗಳಿಂದ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದಿಂದಾಗಿ ಏನು ಹೋಟೆಲ್ಗಳಲ್ಲಿ ಇರ್ತಕ್ಕಂಥ ಬಳಸುವಂಥ ಏನು ಕಮರ್ಷಿಯಲ್ ಸಿಲಿಂಡರ್ ಇತ್ತೋ ಅದು ಖಾಲಿಯಾಗಿದೆ. ಹೀಗಾಗಿ ನಾವು ಹೋಟೆಲನ್ನು ಬಂದ್ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇಡೀ ನಾಡಿನಾದ್ಯಂತ ಯುಗಾದಿ ಹಬ್ಬವನ್ನು ಇವತ್ತು ಸಡಗರ ಸಂಭ್ರಮದಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಹೋಟೆಲ್ ಮಾಲೀಕರಿಗೆ ಮಾತ್ರ ಸಿಲಿಂಡರ್ ಸಿಗದೆ ಇರೋದ್ರಿಂದ ನಾವು ಹೋಟೆಲನ್ನು ಬಂದ್ ಮಾಡಬೇಕಾಗಿದೆ. ಯುಗಾದಿ ಹಬ್ಬ ಎಲ್ರಿಗೂ ಕೂಡ ಇದ್ದರೂ ನಮಗೆ ಮಾತ್ರ ಯುಗಾದಿ ಹಬ್ಬ ಇಲ್ದಂಗೆ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಕಳೆದ ಒಂದು ವಾರದಿಂದಂತೂ ಒಂದೊಂದೇ ಟಿಫಿನ್ ವ್ಯವಸ್ಥೆಯನ್ನು ಮಾಡಿದರು. ಇಡ್ಲಿ ಸಿಕ್ಕಿದ್ರೆ ಅವತ್ತು ವಡಾ ಸಿಗ್ತಾ ಇರಲಿಲ್ಲ, ವಡಾ ಸಿಕ್ಕರೆ ದೋಸೆ ಸಿಗ್ತಾ ಇರಲಿಲ್ಲ. ಹೀಗೆ ಒಂದೊಂದು ತಿಂಡಿಗಳನ್ನು ಒಂದೊಂದು ದಿನ ಕಟ್ ಮಾಡ್ಕೋತಾ ಬಂದಿದ್ದಾರೆ. ಈಗ ಯುಗಾದಿ ಹಬ್ಬ ಇದೆ, ಎಲ್ಲರೂ ಕೂಡ ಯುಗಾದಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಹೋಟೆಲ್ ಮಾಲೀಕರು ಮಾತ್ರ ಈ ಒಂದು ಗ್ಯಾಸ್ ಕೊರತೆಯಿಂದಾಗಿ ನಮಗೆ ಯುಗಾದಿ ಹಬ್ಬ ಇಲ್ದಂತಾಗಿದೆ. ಇನ್ನು ಸಿಬ್ಬಂದಿಗಳು ಕೂಡ ಕಂಗಾಲಾಗಿದ್ದಾರೆ. ಇಷ್ಟು ದಿನಗಳ ಕಾಲ ಈ ಹೋಟೆಲನ್ನು ನಂಬಿ ನಮ್ಮ ಕುಟುಂಬ ನಡೀತಾ ಇತ್ತು, ಆದರೆ ಈಗ ಈ ಹೋಟೆಲನ್ನು ಬಂದ್ ಮಾಡ್ತಾ ಇರೋದ್ರಿಂದ ನಮಗೆ ಮುಂದೇನು ಅನ್ನುವಂಥ ಚಿಂತೆಯಲ್ಲಿ ಈಗಾಗಲೇ ಸಿಬ್ಬಂದಿಗಳಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆ ಹೋಟೆಲ್ ಮಾಲೀಕರಿದ್ದಾರೆ, ನಾನು ಹೋಟೆಲ್ ಮಾಲೀಕರನ್ನೇ ಮಾತಾಡಿಸ್ತಿದ್ದೀನಿ. ಸರ್, ತಮಗೆ ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೇವೆ, ಆದರೆ ನಿಮ್ಮ ಪಾಲಿಗೆ ಯುಗಾದಿ ಹೇಗಿದೆ? ನಮ್ಮ ಪಾಲಿಗೆ ಯುಗಾದಿ ಕಹಿಯಾಗಿದೆ, ತುಂಬ ಕಹಿಯಾಗಿದೆ. ಈ ವರ್ಷ ಎಲ್ಲ ಹೋಟೆಲ್ ಮಾಲೀಕರಿಗೆ ಯುಗಾದಿ ಕಹಿಯಾಗಿದೆ ಟೋಟಲಿ. ಯಾಕಂದರೆ LPG ಸಿಲಿಂಡರ್ ಇರೋ ನಿಮಿತ್ತ ತುಂಬ ಕಹಿಯಾಗಿದೆ. ಈ ವರ್ಷ ಆಚರಣೆಯೇ ಇಲ್ಲ. ಅಲ್ಲ ಸರ್, ಈಗ ಕಮರ್ಷಿಯಲ್ ಸಿಲಿಂಡರ್ ಎಷ್ಟು ದಿನಗಳಿಂದ ಸಿಗ್ತಾ ಇಲ್ಲ, ಮತ್ತು ಈಗ ಇದಕ್ಕೆ ಸಂಬಂಧಪಟ್ಟಂಥ ಏಜೆನ್ಸಿಯವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಏನು ಹೇಳ್ತಿದ್ದಾರೆ? ಏಜೆನ್ಸಿ ಅವ್ರು ಏನು ಹೇಳ್ತಾರೆ, ನಮಗೆ ಸಿಲಿಂಡರ್ ಸಿಕ್ಕಿಲ್ಲ ಸರ್, ನಮಗೆ ಸಿಲಿಂಡರ್ ಸಿಕ್ಕುತ್ತಾನ ನಿಮ್ಗೆ ಕೊಡ್ತೀನಿ ಅಂತೇಳಿ ದಿವಸ ಫೋನ್ ಮಾಡ್ತಾ ಇದ್ದೀವಿ. ಇಲ್ಲ ಬಂದಿಲ್ಲ, ಲೋಡ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರು ಅದೇ ಅಂದ್ರೆ ಲೋಡ್ ಬಂದ ತಕ್ಷಣ ನಾವು ಕೊಡ್ತೀವಿ ಅಂತ ಹೇಳಿದರು. ಈಗ ಇಷ್ಟೇವರೆಗಿದೆ, ಅಷ್ಟು ತನಕ ನಡೆಸ್ಬೋದು, ಆದರೆ ಏನು ತುಂಬ ಕಷ್ಟ ಆಗಿಬಿಡ್ತದೆ. ಯಾಕಂದರೆ ಎಲ್ಲ ಐಟಮ್ ಬಂದ್ ಮಾಡ್ತಾ ಇದ್ದೀನಿ. ಇಡ್ಲಿ, ವಡಾ, ಸೀರಾ, ಉಪ್ಪಿಟ್ಟೆಲ್ಲ ಬಂದ್ ಮಾಡಿ ದೋಸೆಗೆ ಲಾಸ್ಟ್ ಇದ್ದೇನೆ. ಈಗ ದೋಸೆ ಆದಮೇಲೆ ಜಾಸ್ತಿ ಪಬ್ಲಿಕ್ ಬಂದುಬಿಟ್ರೆ ಕಷ್ಟ ಆಗಿಬಿಡ್ತದೆ. ಅದನ್ನು ಈಗ ಇದು ಮಾಡಬೇಕಾಗತ್ತೆ. ಯುಗಾದಿ ನಾವು ಆಚರಣೆ ಮಾಡೋಕ್ಕಾಗಲ್ಲ, ಸಂಪೂರ್ಣವಾಗಿ ಬಂದೇ ಮಾಡಬೇಕಾಗುತ್ತದೆ. ಈಗ ಯುಗಾದಿ ಒಂದು ದಿವಸ ಮಾತ್ರಕ್ಕೆ ಬಂದ್ ಮಾಡ್ತಾ ಇದ್ರೆ ಅಥವಾ ನಿರಂತರವಾಗಿ ಗ್ಯಾಸ್ ಇಲ್ಲದೆ ಇರೋದಕ್ಕೆ ಬಂದ್ ಮಾಡಿ? ಇಲ್ಲ, ಗ್ಯಾಸ್ ಸಪ್ಲೈ ಸಿಕ್ಕರೆ ಸ್ಟಾರ್ಟ್ ಮಾಡ್ಬೋದು, ಬಟ್ ಗ್ಯಾಸ್ ಸಿಕ್ಕಿಲ್ಲ ಅಂದರೆ ಬಂದೇ ಮಾಡಬೇಕಾಗತ್ತೆ. ಗ್ಯಾಸ್ ಮೇಲೆ ಅವಲಂಬನೆ ಇದೆ, LPG ಸಿಲಿಂಡರ್ ಮೇಲೆ ಅವಲಂಬನೆ ಇರೋದು. ಇದು ಹೋಟೆಲ್ ಮಾಲೀಕರು ಹೇಳುವಂಥ ಮಾತು. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಹೋಟೆಲನ್ನು ಬಂದ್ ಮಾಡುವಂಥ ಸ್ಥಿತಿ ಬಂದು ನಿಂತಿದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು. ನಮಗೆ ಒಂದು ಗ್ಯಾಸ್ ವ್ಯವಸ್ಥೆ ಮಾಡಿದರೆ ನಾವು ಹೋಟೆಲನ್ನು ತೆರಿತೇವೆ, ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.